ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕನಸರಿದಿರೋ ಮತ್ತೇನಿದಿರೋ ಅಂತ ನನಗೆ ಪರಿಸ್ಥಿತಿ ನೋಡ್ಬೇಕಾಗ್ತಾ ಇದೆ. ಯಾಕಂದ್ರೆ ಈ ದೇಶ ಬಗ್ಗೆ ಗೌರವ ಇಲ್ಲ, ಅವ ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಮೊದ್ಲ ಭಾರತೀಯರ, ಆಮೇಲೆ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಮತ್ತೆ ಯಾವ್ದು ರಾಜಕೀಯವಾಗಿ ಏನಿದ್ದು ಅಂತ ನಾವು ಮಾಡೋಣ. ಆದ್ರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಗ್ಗಟ್ಟಿರ್ಬೇಕಂತ ಒಂದು ಸಂದೇಶ ಕೊಡುವಂತ ಜವಾಬ್ದಾರಿ ಪ್ರತಿಯೊಬ್ಬರದಿದೆ. ಆದ್ರೆ ಆ ಜವಾಬ್ದಾರಿ ತಾವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ಲಿ. ಇಲ್ಲರಿ ಕರ್ನಾಟಕ ನಾಡಿನ ಜನ ನಿಮ್ಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ. ಮತ್ತೆ ಇವತ್ತಿನ ವಿಷಯ ಅಂತ ದೇಶಭಕ್ತಿ, ದೇಶ ಮೇಲೆ ಇರುವಂತ ಪ್ರೀತಿ ತೋರಿಸುವಂತ ಒಂದು ಅವಕಾಶ. ಈ ಸಂದರ್ಭದಲ್ಲಿ ನೀವು ಒಗ್ಗಟ್ಟಾಗಿ ದೇಶ ಸಲುವಾಗಿ ನಿಂತಿಲ್ಲ ಅಂದ್ರೆ ಜನ ನಿಮಗೆ ಏನು ಮಾಡ್ತಾರೋ ಬರುವಂತ ಸಮಯದಲ್ಲಿ ನೀವು ನೋಡ್ಬೋದು. ಇವತ್ತು ಕೂಡ ಮುಖ್ಯಮಂತ್ರಿ ಅವರಿಗೆ, ಕರ್ನಾಟಕ ಸರ್ಕಾರ ಇರುವಂತ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇಡೀ ಜಗತ್ತು ಭಾರತ ಸರ್ಕಾರ ಜೊತೆಗಿದೆ. ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಕೂಡ ಬಹಳ ಪ್ರಾಮಾಣಿಕವಾಗಿ ಪಾಕಿಸ್ತಾನ ಜನರಿಗೆ ವಾಪಸ್ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರುವಂತ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸುವಂತ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ರಿ. ನೀವು ಭಾರತೀಯ ಜನತಾ ಪಾರ್ಟಿಯವರ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು. ನೀವೇನು ಮಾಡೋರ ದೇಶ ಸೊಲಗ. ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಅಲ್ಲ, ಇದು ಹೋರಾಟ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿದ ಹೋರಾಟ. ಆ ವ್ಯಕ್ತಿದ ಆವಾಜ್ ಆಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಇವತ್ತು ಬೀದಿಗಿಳಿದೀವಿ. ನಾ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಎಲ್ಲಾ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಸ್ವಲ್ಪ ನಾಚಿಕಿದ್ರು, ಸ್ವಲ್ಪ ದೇಶಭಕ್ತಿ ಇದ್ರು, ಸ್ವಲ್ಪ ನಾಡ ಬಗ್ಗೆ ನಿಮ್ಗೆ ಪ್ರೀತಿ ವಿಶ್ವಾಸ ಏನಾರು ಈ ಘಟನೆಗೆ ನಿಷೇಧಿಸಿ ಎಲ್ಲರೂ ಭಾರತೀಯರ ಒಗ್ಗಟ್ಟಾಗಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ನೇರ ಕೊಡ್ತಾ ಇದೆ, ಅದು ವಿರೋಧಿಸಿ ಯುದ್ಧ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಕಳೆದ 60-70 ವರ್ಷ ಭಯೋತ್ಪಾದಕ ಘಟನೆಗಳಿಗೆ ಸಹಕರಿಸಿ ಅವ್ರ ಮುಖಾಂತರ ಭಾರತ ದೇಶದಲ್ಲಿ ಇರುವಂತ ಹಿಂದೂ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಬಂದಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತ ಭಾರತ ದೇಶ ಜೊತೆಗೆ ಉಳಿದಿದೆ. ಭಾರತ ಸರ್ಕಾರಕ್ಕೆ ಬೆಂಬಲ ಕೊಡುವಂತ ಕೆಲಸ ವಿದೇಶದಾಗಿರುವಂತ ಜನನು ಮಾಡ್ತಾ ಇದ್ದಾರೆ. ಬೇರೆ ದೇಶ ಸರ್ಕಾರಗಳು ಕೂಡ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಜೊತೆಗಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ರ ಉಲ್ಟಾ ಕೆಲಸ ಮಾಡುವಂತ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ನನಗ ಒಂದೇ ಒಂದು ಮಾತು ಹೇಳುತ್ತಿದ್ದಿ ಈ ಸಂದರ್ಭದಲ್ಲಿ ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗೆ, ನೀವು ಮುಖ್ಯಮಂತ್ರಿ, ನಿಮ್ಮ ಮಗ MLC, ನಿಮ್ಮ ಮಕ್ಕಳಿಗೆ MLA ಮಾಡಬೇಕು, ಮಂತ್ರಿ ಮಾಡ್ಬೇಕಂತ ಕನಸು ನೋಡ್ತೀರಿ. ಯಾವಾಗರೇ ಒಬ್ಬ ಮಗ ಆ ಸರಹದ್ ಮೇಲೆ ಏನು ದೇಶದ ಸೀಮೆ ಮೇಲೆ ನಮ್ಮ ಜವಾನರು ಯುದ್ಧ ಮಾಡ್ತಾ ಇದ್ದಾರಲ್ಲ, ಆದ್ರಾಗ ಒಬ್ಬ ನಿಮ್ಮ ಮಗ ಕಳ್ಸ್ರಿ. ಆಮೇಲೆ ನಿಮಗ್ ಗೊತ್ತಾಗ್ತೈತಿ ದೇಶಭಕ್ತಿ ಅಂದ್ರೆ ಏನ, ದೇಶ ಪ್ರೇಮ ಅಂದ್ರೆ ಏನ. ಈ ದೇಶದ ಅಸ್ಥಿ ಹೊಡಿತಾ ಇದ್ದೀರಿ, ದೇಶದಾಗ ನಿಂತ ಅಧಿಕಾರ ಉಪಯೋಗ ತಗೋತಾ ಇದ್ದೀರಿ, ಏನೇನು ಒಳ್ಳೆ ಕೆಲಸ ಬೇಕೋ ಅದೆಲ್ಲ ಮಾಡ್ತಾ ಇದ್ದೀರಿ. ಆದ್ರೆ ದೇಶ ಪರವಾಗಿ ಇರುವಂತ ನಿಮ್ಮ ಜವಾಬ್ದಾರಿ ಮರ್ತ
चाहिए प्रियंका ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.